गाथा सुनाने, देश प्रेम सबके मन में जगाने लेकर आए हैं कृष कृष और पार्टी बॉय। भारत है ಚಾಕ್ಲೇಟ್. ಐ ಚಾಕ್ಲೇಟ್. ಚಾಕ್ಲೇಟ್. ಅಯ್ಯೋ, ಮೊದ್ಲು ನಾನ್ ನೋಡಿದ್ದು. ಅರೆ ನಾನ್ ಮೊದ್ಲು ನೋಡಿದ್ದು. ಇಬ್ರು ಚಾಕ್ಲೇಟಿಗಾಗಿ ಹೋರಾಡುತ್ತಿದ್ದಾರೆ. ಮಗ ಕ್ರಿಶ್, ಒಂದ್ ವೇಳೆ ನಿನಗೆ ಚಾಕ್ಲೇಟ್ ತಿನ್ಲಿಕ್ಕಿದ್ರೆ ಏನಾದ್ರೂ ತಿಕಡಂ ಮಾಡ್ಬೇಕಾಗುತ್ತೆ. ಸರಿ ಸರಿ ಟ್ರಿಶ್, ಚಾಕ್ಲೇಟ್ ಅಲ್ಲಿ 50-50 ತಗೊಳ್ಳೋಣ. ಓಕೆ 50-50. ಇದೇ ಸರಿ ಸಮಯ. ನಿಲ್ಲು ಬಾಲ್ಟಿ ಬಾಯ್. ಏನಾಯ್ತು ಕ್ರಿಶ್? ಇದು ನಿಜವಾಗ್ಲೂ ಅನ್ಯಾಯ. ಅನ್ಯಾಯನಾ? ಟ್ರಿಶ್, ಬಲ್ಟಿ ಬಾಯ್ನ ಬೈಟ್ ನಿನಗಿಂತ ದೊಡ್ಡದಾಗಿದೆ. ಚಾಕ್ಲೇಟ್ 50-50 ಅಲ್ಲ, 80-20 ಆಗತ್ತೆ. ಮತ್ತೆ ನಿನಗೆ ಅರ್ಥ ಆಗತ್ತೆ 80 ಯಾರಿಗೆ ಸಿಗುತ್ತೆ ಮತ್ತೆ 20 ಯಾರಿಗೆ. ಚಾಕ್ಲೇಟ್ ನನಗ್ ಕೊಡಿ, ನಾನು ಅದನ್ನ 50-50 ಆಗಿ ಡಿವೈಡ್ ಮಾಡ್ತೀನಿ. ಅಯ್ಯೋ, ನೀನ್ ಡಿವೈಡ್ ಅಲ್ಲ, ಡಿವೈಡ್ ಅಂಡ್ ಲೂಟ್ ಮಾಡ್ತೀಯಾ ಬ್ರಿಟಿಷರ್ ಹಾಗೆ. ನಾನು ನಿನ್ನ ಗೆಳೆಯ ಟ್ರಿಶ್, ನನ್ ಮೇಲೆ ನಂಬಿಕೆ ಇಡು. ಹೌದಾ? ಹೇಗೆ ಭಾರತದವ್ರು ಮಾಡಿದ್ರಲ್ಲ ಬ್ರಿಟಿಷರ ಗೆಳೆತನದ ಮೇಲೆ. ಎಲ್ಲಾ ಇಂಡಿಯನ್ಸ್ ಅಲ್ಲ, ಕೆಲವರು ಫ್ರೀಡಮ್ ಫೈಟರ್ಸ್ ಇದ್ರು. ತಿಲ್ಕಾ ಮಾಂಜಿ ಅವರ ಹಾಗೆ ಅವರು ಬ್ರಿಟಿಷರ ಡಿವೈಡ್ ಅಂಡ್ ರೂಲ್ ಪಾಲಿಸಿನ ರದ್ದುಗೊಳಿಸಿ ಅವ್ರ ವಿರುದ್ಧ ಹೋರಾಟ ಮಾಡಿದ್ರು. ತಿಲ್ಕಾ ಮಾಂಜಿನ? ಯಾರಪ್ಪ ಅದು ತಿಲ್ಕಾ ಮಾಂಜಿ? ಹೇ ಸಂಸ್ಕೃತಿ, ಸ್ಟೋರಿ ಮೋಡ್ ಆನ್. ತಿಲ್ಕಾ ಮಾಂಜಿ ಒಬ್ಬ ಬೇಟೆಗಾರ ಆಗಿದ್ದ. ಸಂತಲ್ ಪರಗ್ನಾ ಅನ್ನೋ ಜಾಗದಲ್ಲಿ ವಾಸ ಮಾಡ್ತಿದ್ದ. 1750ರಲ್ಲಿ ತಿಲಕ ಜನಿಸ್ತಾನೆ. ಮತ್ತೆ ಕೇವಲ 13 ವರ್ಷಕ್ಕೇನೆ ಅವನು ತನ್ನ ಹಳ್ಳಿಯ ಯಜಮಾನ, ಅಂದ್ರೆ ತನ್ನ ಹಳ್ಳಿಯ ಮುಖ್ಯಸ್ಥನಾಗ್ತಾನೆ. 1770ರಲ್ಲಾದಂಥ ಅತಿ ದೊಡ್ಡ ಬರಗಾಲದಲ್ಲಿ ಸಂಥಾಲ್ ಪರಗಣ ಕೂಡ ಬರಪೀಡಿತ ಪ್ರದೇಶದಲ್ಲಿ ಒಂದಾಗಿತ್ತು. ಅಲ್ಲಿದ್ದಂಥ ಜನಜಾತಿ ಮತ್ತೆ ಅವರ ಪ್ರಾಣಿಗಳು ಹಸಿವಿನಿಂದ ಸಾಯ್ತಿದ್ವು. ಆದ್ರೆ ಬ್ರಿಟಿಷರ ಸರ್ಕಾರ ಈ ವಿಚಾರದಲ್ಲೂ ಲಾಭ ಪಡ್ಕೊಂಡ್ರು. ಮತ್ತೆ ಕಂತನ ಕಟ್ಟದೆ ಇರೋದಕ್ಕೆ ಅವರ ಜಮೀನನ್ನ ಬಲವಂತವಾಗಿ ಅವರಿಂದ ಕಿತ್ಕೊಂಡ್ರು. ಸುಂಕ ಕಟ್ಟಿ, ಇಲ್ಲ ಅಂದ್ರೆ ಜಮೀನ್ ಕೊಡಿ. ಕ್ಷಮಿಸಿ ಒಡೆಯರೆ. ಒಂದೆಡೆ ಬ್ರಿಟಿಷರು ಅತ್ಯಾಚಾರ ಮಾಡ್ತಿದ್ರು, ಅದೇ ಇನ್ನೊಂದೆಡೆ ತಿಲ್ಕಾ ಮಂಜಿ ಒಳಗಡೆ ಸೇಡಿನ ಕಿಡಿ ಶುರುವಾಗಿತ್ತು. ಅವರು ಕಣ್ ತಪ್ಪಿಸಿ ಬ್ರಿಟಿಷರ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ರು, ಮತ್ತೆ ತಮ್ಮವರನ್ನು ಕಾಪಾಡೋದಕ್ಕೆ. ಒಮ್ಮೆ ಬ್ರಿಟಿಷರು ಜನರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾಗ ಇವರು ತಮ್ಮ ಬಾಣವನ್ನ ಜೇನಿನ ಗೂಡಿನ ಮೇಲೆ ಹೊಡೆದ್ರು. ಜೇನು ನೊಣದಿದ್ದ ಅವ್ರ ಪರಿಸ್ಥಿತಿ ಏನಾಯ್ತು ಅಂದ್ರೆ ಅವರು ಅಲ್ಲಿ ಕಾಲ್ ಕಿತ್ಕೊಂಡು ಓಡ್ ಹೋದ್ರು. ಚೆನ್ನಾಗ್ ಮಾಡ್ದೆ ತಿಲ್ಕಾ. ನೋಡಿದ್ಯಾ ಚಂದನ್, ನಾವುಗಳು ಕೂಡ ಜೇನ್ ಹುಳಗಳಾಗೆ ಇವ್ರ ಜೊತೆ ಒಟ್ಟಿಗೆ ಓಡಾಡೋದಕ್ ಶುರು ಮಾಡಿದ್ರೆ ಇವ್ರಿಗೆ ಓಡೋದು ಅಭ್ಯಾಸ ಆಗೋಗುತ್ತೆ. ಎಲ್ಲರೂ ಅಂದ್ರೆ ಯಾರು? ಉಳಿದ ಮಾಂಜಿನ? ನೀನ್ ಎಲ್ಲರ್ಕಿಂತ ಚಿಕ್ಕ ಮಾಂಜ ತಿಲ್ಕಾ, ನಿನ್ ಮಾತನ್ನ ಯಾರು ಕೇಳೋಲ್ಲ. ಇದನ್ನ ಕೇಳಿ ತಿಲಕಾ ಮಾಂಜಿ ಎಲ್ಲಾ ಮಾಂಜಿಯರ್ನು ಕರೆದು ಒಂದ್ ಸಭೆ ನಡೆಸಿದ್ರು. ಆ ಮಾಂಜಿಗಳ್ ಎಲ್ಲರ ಪರವಾಗಿ ರತನ್ ಜಿ ಮಾತಾಡಿದ್ರು. ಯಾರು ಸುಂಕ ಕಟ್ಟೋದಿಲ್ವೋ ಅವ್ರನ್ನ ಶಿಕ್ಷಿಸ್ತಾರೆ. ರತಿನ್ ಅವ್ರೆ, ಬರಗಾಲದಲ್ಲೂ ನಾವಿದನ್ನ ಅವ್ರು ಕೊಡ್ಬೇಕಾ? ಅವರು ನಮ್ಮ ಹತ್ರ ತಗೊಂಡು 10 ಪಟ್ಟು ಹೆಚ್ಚು ದುಡ್ಡಿಗೆ ಮಾರ್ಕೋತಾರೆ. ಅವರು ಲೂಟಿ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ನಾವ್ ಇವ್ರನ್ನ ನಿಲ್ಸಿಲ್ಲ ಅಂದ್ರೆ ಇಡೀ ಕಾಡನ್ನೇ ವಶಪಡಿಸ್ಕೋತಾರೆ. ಅವರ ದೊಡ್ಡ ದೊಡ್ಡ ತೋಪ್ಗಳ ಮುಂದೆ ಎಂತಿಂತ ಮಹಾರಾಜರೆಲ್ಲ ಮಂಡಿ ಊರ್ ಕೂತ್ಬಿಟ್ರು. ಅಂತದ್ರಲ್ಲಿ ಅವರನ್ನ ನೀನ್ ತಡಿತೀಯ? ಹಾ, ನಾಳೆ ನಾನು ನನ್ನ ಸಹಚರರೆಲ್ಲ ಹೋಗಿ ಅವರಿಂದ ಎಲ್ಲವನ್ನ ಕಿತ್ಕೊಂಡ್ ಬರ್ತೀವಿ. ನೀವೆಲ್ರು ನನ್ ಜೊತೆ ಸೇರಿ. ನೋಡಿ ಅಣ್ಣಂದ್ರ, ಇವನಿನ್ನು ಚಿಕ್ಕ ಮಗು, ಇವನ್ಗೇನು ಗೊತ್ತಾಗಲ್ಲ. ಇವನ್ ಮಾತ್ಯಾರು ತಲೆಗೆ ಹಾಕೋಬೇಡಿ. ಎಲ್ರು ಬನ್ನಿ ಹೋಗೋಣ. ಮಾಂಜಿಗಳ್ ಎಲ್ಲರನ್ನೂ ರತನ್ ಜಿ ಅಲ್ಲಿಂದ ಕರ್ಕೊಂಡ್ ಹೋದ್ರು. ಆದ್ರೆ ತಿಲ್ಕಾ ತೋಲ್ವಿನ ಒಪ್ಕೊಳ್ಳಿಲ್ಲ. ಆಗ ಅವ್ರ ಸ್ನೇಹಿತರನ್ನ ಕರೆದು ಏನ್ ಹೇಳಿದ್ರು ಅಂದ್ರೆ, ಬೆಳಿಗ್ಗೆ ಸೂರ್ಯ ಹುಟ್ಟೋಕ್ ಮೊದ್ಲು ನಾವೆಲ್ರು ಹೋಗಿ ಗೋದಾಮಿನಿಂದ ಅದನ್ನ ಎತ್ಕೊಂಡ್ ಬಂದ್ಬಿಡೋಣ. ಆಂಗ್ಲರು ತಮ್ಮ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಗೋದಾಮುಗಳಿಗೆ ಹೋಗುವಾಗ ತಿಲ್ಕಾ ಮಾಂಜಿ ಅವ್ರ ಸ್ನೇಹಿತರ ಜೊತೆ ಸೇರ್ಕೊಂಡು ಅವ್ರಿಗೆ ದಾಳಿ ಮಾಡಿದ್ರು. ಆ ದಾಳಿಯಲ್ಲಿ ಆಂಗ್ಲರು ತುಂಬಾ ಜನ ತೀರ್ಕೊಂಡ್ರು. ತಿಲ್ಕಾ ಮಾಂಜಿ ಮತ್ತೆ ಅವ್ರ ಸ್ನೇಹಿತರು ಆ ದವಸ ಧಾನ್ಯಗಳನ್ನ ಎತ್ಕೊಂಡು ಹೋದ್ರು. ಹಾಗೆ ಆ ದವಸ ಧಾನ್ಯಗಳನ್ನ ಜನರಿಗೆಲ್ಲ ಹಂಚಿದ್ರು. ನೀನಿರ್ಲಿಲ್ಲ ಅಂದಿದ್ರೆ ನಾವ್ ಹಸ್ಕೊಂಡೆ ಸತ್ ಹೋಗ್ತಾ ಇದ್ವಿ ಅನ್ಸುತ್ತೆ. ತಿಲ್ಕಾ ಮಾಂಜಿಯ ಈ ಗೆಲುವನ್ನ ನೋಡಿ ರತನ್ ಜಿ ಅವ್ರ ತಪ್ಪನ್ನ ಅರ್ಥ ಮಾಡ್ಕೊಂಡ್ರು. ಹಾಗೆ ತಿಲ್ಕಾನ ನೋಡೋದಕ್ಕೆ ಬಂದ್ರು. ನನ್ನ ಕ್ಷಮಿಸ್ಬಿಡು ತಿಲ್ಕಾ,
ಇನ್ಮೇಲಿಂದ ನೀನ್ ಏನ್ ಹೇಳ್ತೀಯೋ ಅದನ್ನ ನಾನ್ ಮಾಡ್ತೀನಿ. ತಿಲ್ಕಾ ಮಾಂಜಿ ಅವರ ಈ ಧೈರ್ಯದ ಕೆಲ್ಸ ಕೋಲ್ಕತ್ತಾ ಅಲ್ಲಿರೋ ಈಸ್ಟ್ ಇಂಡಿಯಾ ಕಂಪನಿಯವರ ಹೆಡ್ ಕ್ವಾರ್ಟರ್ಸ್ ಅವ್ರು ತಿಳ್ಕೊಂಡು ಆಗಿದ್ದ ಗವರ್ನರ್ ವಾರನ್ ಹ್ಯಾಸ್ಟಿಂಗ್ಸ್ ತುಂಬಾನೇ ಆಶ್ಚರ್ಯಪಟ್ರು. ಯಾರು ಇದನ್ನ ಮಾಡಿದ್ದು? ಚಿಕ್ಕ ಊರಿನ ಮಾಂಜೆ ಅಂದ್ರೆ ಮುಖ್ಯಸ್ಥ ಗವರ್ನರ್ ಜನರಲ್. ನಾವೀ ಕಾಡ್ ಜನರ ಜೊತೆಗೆ ನಮ್ಮ ಸ್ನೇಹವನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಕಂಟ್ರೋಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ನಾವು ಅಗಸ್ಟಿಸ್ ಗೆಳೆತನ ಮಾಡೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ತಿಲ್ಕಾ ಮಾಂಜಿಗೆ ಇಮಿಡಿಯೇಟ್ ಆಗಿ ಶಿಕ್ಷೆ ಸಿಗ್ಲಿಲ್ಲ ಅಂತಂದ್ರೆ ಸುಮಾರು ಜನ ಇಂಡಿಯನ್ಸ್ ನಮ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ತಿಲ್ಕಾ ಮಾಂಜಿನ ಬಂಧಿಸಿ ಬೇಗ ನಾವ್. ಗವರ್ನರ್ ಜನರಲ್ ವಾರನ್ ಹ್ಯಾಸ್ಟಿಂಗ್ಸ್ ಆರ್ಡರ್ ಕೊಟ್ಟಿದ ತಕ್ಷಣ ಆಂಗ್ಲರ ಪಡೆಗಳು ತಿಲ್ಕಾ ಮಾಂಜಿ ಅವ್ರನ್ನ ಹುಡ್ಕೋದಿಕ್ಕೆ ಹೊರಟ್ರು. ಎಲ್ಲಿದ್ದಾನೆ ತಿಲ್ಕಾ? ನನಗ್ ಗೊತ್ತಿಲ್ಲ ಒಡೆಯರೇ. ಒಂದ್ ಕಡೆ ಬ್ರಿಟಿಷರು ತಿಲ್ಕಾ ಮಾಂಜಿ ಅವರನ್ನ ಸಂತಲ್ ಪರ್ಗಣಾದ ಕಾಡುಗಳಲ್ಲಿ ಹುಡುಕ್ತಾ ಇದ್ರು. ಆದ್ರೆ ಅಲ್ಲೇ ಇನ್ನೊಂದ್ ಕಡೆ ತಿಲ್ಕಾ ಮಾಂಜಿ ಕಾಡುಗಳಲ್ಲಿ ತಮ್ಮ ಜನರ ಸೇನೆಯನ್ನ ಕಟ್ತಾ ಇದ್ರು ಮತ್ತೆ ಬ್ರಿಟಿಷರನ್ನ ಲೂಟಿ ಮಾಡೋಕ್ ಶುರು ಮಾಡಿದ್ರು. ತಿಲ್ಕಾ ಮಾಂಜಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯದ ಹೋರಾಟವನ್ನ ಹೀಗೆ ಶುರು ಮಾಡಿದ್ದು. ತಿಲ್ಕಾ ಮಾಂಜಿ ಇನ್ನೊಂದು ದೊಡ್ಡ ಹೆಜ್ಜೆನ ಇಡೋದಕ್ಕೆ ಹೊರಟಿದ್ರು. ಅದರಿಂದ ಬ್ರಿಟಿಷರ ಸರ್ಕಾರ ಅಲ್ಲಾಡಿ ಹೋಗ್ತಿತ್ತು. ಅವರು ತಮ್ಮ ಸ್ನೇಹಿತರ ಜೊತೆ ಸೇರ್ಕೊಂಡು ರಾಮ್ಗಾರ್ ಅಲ್ಲಿರೋ ಬ್ರಿಟಿಷ್ ಕಂಟೋನ್ಮೆಂಟ್ ನ ದಾಳಿ ಮಾಡಿ ಅಂತ ಹೇಳ್ಬಿಟ್ರು. ತುಂಬಾ ಆಂಗ್ಲ ಸೈನಿಕರು ಇದ್ರಲ್ಲಿ ಸತ್ ಹೋದ್ರು. ಆಗ ತಿಲ್ಕಾ ಮಾಂಜಿ ಕಂಟೋನ್ಮೆಂಟ್ ನ ಆಡಳಿತಕ್ಕೆ ತಗೊಂಡ್ರು. ವಿಷಯ ಕೈಮೀರಿ ಹೋದ್ಮೇಲೆ ಆಂಗ್ಲರು ಒಂದು ಹೊಸ ಅಲೆಯನ್ನೇ ಸೃಷ್ಟಿಸಿದ್ರು. ನಮ್ ಮೂಗಲ್ ಉಸಿರುಗಟ್ಟಿಸ್ಬಿಟ್ಟಿದ್ದಾರೆ ಇವರೆಲ್ಲ. ರಾಮ್ಗಢ್ ಕಂಟೋನ್ಮೆಂಟ್ ಮೇಲೆ ಕಬ್ಜಾ ಮಾಡ್ಕೊಂಡಿದಾರ. ಅಗಸ್ಟಿಸ್ ಇವ್ರನ್ನೆಲ್ಲ ಹೇಗ್ ಕಂಟ್ರೋಲ್ ಮಾಡೋದು? ಇವಾಗಿರೋದು ಒಂದೇ ಮಾರ್ಗ ಸರ್, ಡಿವೈಡ್ ಅಂಡ್ ರೂಲ್. ಅಗಸ್ಟಸ್ ಗ್ರಾಮದ ಜನಗಳಿಗೆ ಕೆಲ್ಸ ಕೊಡಿಸ್ತೀನಿ ಅಂತ ಆಸೆ ತೋರಿಸಿದ್ರು. ನಾನು ಜನಜಾತಿಗಳ ಸೇನೆಯನ್ನ ಕಟ್ತಾ ಇದ್ದೀನಿ. ಅದ್ರಲ್ಲಿ ಕೇವಲ ಜನಜಾತಿಗಳಿಗೆ ಕೆಲಸ ಸಿಗುತ್ತೆ. ನೌಕರಿನ? ಹೌದು. ನಾವು ಜನಜಾತಿ ಯುವಕರನ್ನ ಕಂಪನಿ ಆರ್ಮಿಗೋಸ್ಕರ ಟ್ರೈನ್ ಮಾಡ್ತೀವಿ ಮತ್ತೆ ಅವರಿಗೆ ಸಂಬಳ ಕೊಡ್ತೀವಿ. ಮತ್ತೆ ಇಷ್ಟೇ ಮಾತ್ರ ಅಲ್ಲ, ನಾನು ಮಾಂಜಿಗಳು ಕಟ್ಟಬೇಕಾದ ಕಂದಾಯವನ್ನ ಇವತ್ತಿನಿಂದ ರದ್ದು ಮಾಡ್ತಾ ಇದ್ದೀನಿ. ಅಗಸ್ಟಸ್ ನ ಎಲ್ಲಾ ವಿಷಯಗಳು ತಿಲ್ಕಾ ಅವರ ಸ್ನೇಹಿತ ಜನಾರ್ದನ್ ಕೇಳಿಸ್ಕೊತಿದ್ರು. ಇದನ್ನ ಅವರು ತಿಲ್ಕಾ ಅವ್ರಿಗೆ ಮತ್ತೆ ಬೇರೆ ಮಾಂಜಿಗಳಿಗೆ ಹೇಳಿದ್ರು. ಎಷ್ಟೋ ಜನ ಮಾಂಜಿಗಳು ಆಗಸ್ಟನ ಸ್ನೇಹಿತ ಅನ್ಕೊಂಡಿದ್ದಾರೆ. ಅವನ ಸೇನೆಗೆ ಯುವಕರನ್ನ ಕಳಿಸಿ ಅದರ ಬದಲಾಗಿ ದುಡ್ಡನ್ನ ಕೇಳ್ತಾ ಇದ್ದಾರೆ. ಅವ್ರೇನ್ ತಪ್ಪು ಮಾಡ್ತಿದ್ದಾರೆ? ಎಷ್ಟು ದಿನ ಅವ್ರ ಮಕ್ಕಳನ್ನ ಉಪವಾಸ ಸಾಯಕ್ ಬಿಡ್ತಾರೆ ಹೇಳಿ? ನಮ್ಗೆ ಈ ಹೋರಾಟ ಬಿಟ್ಟು ನಾವು ಆಗಸ್ಟನ್ ಜೊತೆ ಸೇರ್ಕೊಂಡ್ರೆ ನಮ್ ಹೊಟ್ಟೆಗೂ ಏನಾದ್ರೂ ಸಿಗುತ್ತೆ. ರತನ್ ಅವರೇ, ಅವ್ರ ಜಾಲವನ್ನ ಅರ್ಥ ಮಾಡ್ಕೊಳ್ಳಿ. ಒಂದ್ ಕೈಯಲ್ಲಿ ದುಡ್ಡನ್ನ ಕೊಟ್ಟು ಮತ್ತಿನ್ನೊಂದ್ ಕೈಯಲ್ಲಿ ಜಮೀನ ಕಿತ್ಕೋತಾರೆ. ಒಳ್ಳೆ ಮಾತು ತಿಲ್ಕಾ. ನೀನೇ ನಮಗ್ ದುಡ್ಡು ಕೊಡು ಹಾಗಾದ್ರೆ. ಹೊರಡಿ ಎಲ್ರು. ಇದನ್ ಹೇಳಿದ ತಕ್ಷಣ ರತನ್ ಜಿ ಅವರು ಗುಂಪುಗಳನ್ನೆಲ್ಲ ಸೇರಿಸ್ಕೊಂಡು ಅಲ್ಲಿಂದ ಹೊರಟ್ರು. ನಿಂತ್ಕೊಳ್ಳಿ. ಅವ್ರನ್ನಲ್ಲ, ಆಗಸ್ಟಸ್ ಕ್ಲೀವ್ಲ್ಯಾಂಡ್ ನ ನಿಲ್ಲಿಸ್ಬೇಕು. ತಿಲ್ಕಾ ಮಾಂಜಿ ಸರಿಯಾದ ಸಮಯನ ನೋಡ್ಕೊಂಡು ಅಗಸ್ಟಸ್ ಅವ್ರನ್ನ ಕೊಂದು ಬಿಟ್ರು. ಆಗಸ್ಟಸ್ ಕ್ಲೀವ್ಲ್ಯಾಂಡ್ ಸತ್ತ ನಂತರ ಬ್ರಿಟಿಷರು ಇನ್ನೊಂದು ಸಂಚು ಮಾಡಿದ್ರು. ಮತ್ತೆ ದುಡ್ಡಿನ ದುರಾಸೆಯಲ್ಲಿ ರಥೆಂ ಮಾಂಜಿ ಅವರು ತಿಲ್ಕಾ ಇದ್ದ ಜಾಗನ ಅವ್ರಿಗೆ ಹೇಳ್ಬಿಟ್ರು. ಬ್ರಿಟಿಷರು ತಿಲ್ಕಾ ಮಂಜಿನ ಹಿಡಿದುಕೊಂಡು ಎಳ್ಕೊಂಡು ಭಾಗಲ್ಪುರಕ್ಕೆ ಕರ್ಕೊಂಡು ಹೋದ್ರು. ಭಾಗಲ್ಪುರದಲ್ಲಿ ರಸ್ತೆ ಮಧ್ಯದಲ್ಲಿ ಜನರ ಮುಂದೆ ಬ್ರಿಟಿಷರು ಅವ್ರ ಮೇಲೆ ಇನ್ನೂ ಅತ್ಯಾಚಾರ ಮಾಡಿದ್ರು. ಎಷ್ಟು ಹೊಡಿಬೇಕು ಅಂತಿದ್ದೀರೋ ಹೊಡಿರಿ, ಆದ್ರೆ ಒಂದು ನೆನ್ಪಿರ್ಲಿ, ಇವತ್ತಲ್ಲ ನಾಳೆ ನಾನಲ್ಲ ಅಂದ್ರೆ ಇನ್ನೊಬ್ಬ ಯಾರಾದ್ರೂ ಕಾಡಿನ ಮಗ ಎಲ್ಲ ಜಮೀನನ್ನ ನಿಮ್ ಕೈ ವಶದಿಂದ ವಶಪಡಿಸ್ಕೊಂಡೇ ಪಡಿಸ್ಕೊತಾನೆ. ಗಲ್ಲಿಗೇರಿಸಿ ಇವನನ್ನ ಇವಾಗ್ಲೇ. ಹುಲ್ ಹುಲ್ ಮತ್ತೆ ಅವರು ರಸ್ತೆ ಮಧ್ಯದಲ್ಲಿ ತಿಲ್ಕಾ ಮಂಜಿ ಅವ್ರಿಗೆ ನೇಣು ಹಾಕ್ಬಿಟ್ರು. ಅವತ್ತು ತಿಲ್ಕಾ ಮಂಜಿ ಅವರ ಸಾವಲ್ಲ,
ಸ್ವಾತಂತ್ರ್ಯದ ಹೋರಾಟದ ಜನ್ಮವಾಗಿತ್ತು. ಸರಿಯಾಗಿ ಹೇಳ್ದೆ ಕ್ರಿಶ್. ತಿಲ್ಕಾ ಮಾಂಜಿ ನಮ್ಮ ಸ್ವಾತಂತ್ರ್ಯದ ಹೋರಾಟದಲ್ಲಿ ತುಂಬಾ ದೊಡ್ಡ ಹೀರೋ. ಅವರ ಒಂದು ಸ್ಟ್ಯಾಚ್ಯೂ ಭಾಗಲ್ಪುರ್ ಸ್ಕ್ವಯರ್ ಅಲ್ಲಿ ಎಲ್ಲಿ ಅವರನ್ನ ನೇಣಿಗೇರಿಸಿದ್ರೋ ಅಲ್ಲಿ ಅವರ ಗೌರವಾರ್ಥವಾಗಿ ಮಾಡಲಾಗಿದೆ. ಮತ್ತೆ ಭಾಗಲ್ಪುರ್ ಯೂನಿವರ್ಸಿಟಿಯ ಹೆಸರು ಕೂಡ ಬದಲಾಗಿದೆ. ಅದೀಗ ತಿಲ್ಕಾ ಮಾಂಜಿ ಭಾಗಲ್ಪುರ ಯೂನಿವರ್ಸಿಟಿ ಆಗಿದೆ. ಇವರು ಇಷ್ಟು ದೊಡ್ಡ ತ್ಯಾಗವನ್ನ ಮಾಡಿದ್ದಾರೆ, ಆದ್ರೆ ನಾನು ಈ ಚಾಕ್ಲೇಟ್ ನ ತ್ಯಾಗ ಮಾಡಕ್ಕಾಗಲ್ವಾ? ತಗೋ ಇದನ್ನ ಟ್ರಿಶ್, ಈ ಚಾಕ್ಲೇಟ್ ನ ನೀನೇ ತಗೋ. ಆಯ್ತು ಕೊಡು. ನಿಜವಾಗ್ಲೂ ತಗೊಂಡ್ಲಾ? ಈ ಚಾಕ್ಲೇಟ್ ನ 4 ಭಾಗ ಮಾಡೋಣ. ಮತ್ತೀ 4ನೇ ಭಾಗ ಯಾರ್ಗೆ? ನಮ್ಮ ಎಲಿಗಳ ಬಟಾಲಿಯನ್ಗೆ. ಹುಲ್ 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 ಹುಲ್. ತಿಲ್ಕಾ ಮಾಂಜಿ ಅವ್ರಿಗೆ ಜಯವಾಗ್ಲಿ. ಹೆಮ್ಮೆಯಿಂದ ಹೇಳಿ. भारत है हम, ಸ್ನೇಹಿತರೆ, ನಿಮಗೆ ಈ ಕತೆ ಕೇಳೋದಕ್ಕೆ ಇಷ್ಟು ಮಜವಾಗಿದೆ ಅಂದ್ರೆ ಯೋಚಿಸಿ, ನೋಡೋದಕ್ಕೆ ಎಷ್ಟು ಮಜವಾಗಿರುತ್ತಲ್ವಾ? ನೋಡಿ, ಕ್ರಿಶ್ ತ್ರಿಶ್ ಬಾಲ್ಟಿ ಬಾಯ್ ಭಾರತ್ ಹೈ ಹಮ್ ಪ್ರತಿ ರವಿವಾರ ಬೆಳಿಗ್ಗೆ 11 ಗಂಟೆಗೆ ದೂರದರ್ಶನದಲ್ಲಿ. ಮತ್ತು ನಮ್ಮ ಸ್ಟ್ರೀಮಿಂಗ್ ಪಾರ್ಟ್ನರ್ ಆಗಿದ್ದಾರೆ ಅಮೆಜಾನ್ ಪ್ರೈಮ್ ವಿಡಿಯೋ ಮತ್ತು ನೆಟ್ಫ್ಲಿಕ್ಸ್. ಸ್ಟೇ ಟ್ಯೂನ್ಡ್.